ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಚನ. ಅವನು ತನ್ನ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟಿದ್ದಾನೆ, ಆದದರಿಂದ ಅವನನ್ನು ತಪ್ಪಿಸುವೆನು. ಅವನು ನನ್ನ ಹೆಸರನ್ನು ತಿಳಿದಿರುವುದರಿಂದ ಅವನನ್ನು ಉನ್ನತದಲ್ಲಿಡುವೆನು. ಆಮೇನ್. ಕೀರ್ತನೆಗಳು 91:14 ವಚನ. ಈ ವಚನವು ದೇವರನ್ನು ನಂಬುವವರಿಗೆ ವೈಯಕ್ತಿಕ ರಕ್ಷಣೆ, ಅನ್ಯೋನ್ಯತೆ ಮತ್ತು ವಿಮೋಚನೆಯ ದೈವಿಕವಾದ ಭರವಸೆಯಾಗಿದೆ. ಇದು ದೇವರು ನೇರವಾಗಿ ಮಾತನಾಡುವ, ಸುರಕ್ಷತೆಯನ್ನು ದೃಢಪಡಿಸುವನು ಮತ್ತು ಪ್ರಾರ್ಥನೆಗಳು ಉತ್ತರಿಸುವ ಮತ್ತು ಆತನೊಂದಿಗೆ ದೃಢವಾದ ಸಂಬಂಧದಲ್ಲಿರುವವರಿಗೆ ಗೌರವವನ್ನು ನೀಡುವ ಬದಲಾವಣೆಯನ್ನು ಸೂಚಿಸುವಂತ ಈ ವಾಕ್ಯವಾಗಿದೆ. ಮೊದಲನೆಯದು ತನ್ನನ್ನು ಪ್ರೀತಿಸುವವರಿಗೆ ಮತ್ತು ರಕ್ಷಣೆ. ದೇವರು ವಾಗ್ದಾನ ಮಾಡುತ್ತಾನೆ, ತನ್ನನ್ನು ಪ್ರೀತಿಸುವವರನ್ನು ತೊಂದರೆ, ಅಪಾಯ ಮತ್ತು ಶತ್ರುಗಳಿಂದ ಬಿಡಿಸುತ್ತೇನೆ ಎಂಬುದಾಗಿ. ಎರಡನೆಯದು ಅನ್ಯೋನ್ಯತೆ ಮತ್ತು ಜ್ಞಾನ. ಇದು ತಿಳಿದುಕೊಳ್ಳುವುದನ್ನು ಸೂಚಿಸುತ್ತದೆ. ದೇವರ ಹೆಸರು ಇದು ಕೇವಲ ಪರಿಚಯಕ್ಕಿಂತ ಹೆಚ್ಚಾಗಿ ಅನುಭವದ ಮತ್ತು ಆತ್ಮಿಕವಾದ ಸಂಬಂಧವನ್ನು ಸೂಚಿಸುತ್ತದೆ. ಮೂರನೆಯದು ಪ್ರೀತಿಗೆ ಪ್ರತಿಕ್ರಿಯೆ. ಈ ಆಶ್ವಾಸನೆಯು ನಿರ್ದಿಷ್ಟವಾಗಿ ದೇವರ ಮೇಲೆ ತಮ್ಮ ಪ್ರೀತಿಯನ್ನು ಇಟ್ಟಿರುವವರಿಗೆ ಆಗಿದೆ ಎಂಬುದಾಗಿ ತೋರಿಸುವಂತದಾಗಿದೆ. ಈ ವಚನವು ದೇವರು ನಂಬಿಗಸ್ತರಿಗೆ ಮಾಡುವ 8 ವಾಗ್ದಾನಗಳ ಪರಿಚಯಿಸುವಂತದಾಗಿದೆ. 15 ಮತ್ತು 16 ವಚನಗಳನ್ನು ಒಂದುಗೊಂಡು ಇದು ವಾಕ್ಯ ತಿಳಿಯಪಡಿಸುವಂತದಾಗಿದೆ. ಮೊದಲನೆಯದು ವಿಮೋಚನೆ, ಎರಡನೆಯದು ರಕ್ಷಣೆ, ಮೂರನೆಯದು ಪ್ರಾರ್ಥನೆಗೆ ಉತ್ತರ, ನಾಲ್ಕನೆಯದು ಆತನ ಸಾನ್ನಿಧ್ಯ, ಐದನೆಯದು ಗೌರವ, ಆರನೆಯದು ತೃಪ್ತಿ, ಏಳನೆಯದು ದೀರ್ಘಾಯುಷ್ಯ, ಎಂಟನೆಯದು ರಕ್ಷಣೆ. ಆಮೇನ್. ಗಾಡ್ ಇಸ್ ವಿತ್ ಅಸ್.